ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇಸಿಗೆಯಲ್ಲಿಯೇ ಹೆಚ್ಚಾಗಿ ಕಿಡ್ನಿ ಸ್ಟೋನ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಹಾಗಾದ್ರೆ ಬೇಸಿಗೆಯಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲಾಗುವುದಕ್ಕೆ ಮುಖ್ಯ ಕಾರಣಗಳೇನು? ಬನ್ನಿ ತಿಳಿಯೋಣ. ಬೇಸಿಗೆಯಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಸಾಮಾನ್ಯ ಕಾರಣ ಅಂದ್ರೆ ನಿರ್ಜಲೀಕರಣ. ದೇಹದಲ್ಲಿ ಸಾಕಷ್ಟು ನೀರು ಇಲ್ಲದಿದ್ದಾಗ ಮೂತ್ರದಲ್ಲಿ ಖನಿಜಗಳು ಮತ್ತು ಲವಣಗಳು ಕ್ರಮೇಣ ಸಂಗ್ರಹವಾಗುತ್ತವೆ ಮತ್ತು ಕಲ್ಲುಗಳು ರೂಪುಗೊಳ್ಳುತ್ತವೆ. ಮೂತ್ರಪಿಂಡಗಳ ಕೆಲಸ ಅಂದ್ರೆ ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಫಿಲ್ಟರ್ ಮಾಡಿ ಮೂತ್ರದ ಮೂಲಕ ಹೊರಹಾಕೋದು. ನೀರಿನ ಅಂಶ ಕಡಿಮೆಯಾದಾಗ ಮೂತ್ರವು ದಪ್ಪ ಅಥವಾ ದಟ್ಟವಾಗುತ್ತೆ. ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತು ಯೂರಿಕ್ ಆಮ್ಲದಂತಹ ಅಂಶಗಳು ಹರಳುಗಳು ರೂಪುಗೊಳ್ಳಲು ಪ್ರಾರಂಭವಾಗುತ್ತವೆ. ಕಾಲಾನಂತರ ಈ ಸಣ್ಣ ಹರಳುಗಳು ದೊಡ್ಡದಾಗಿ ಬೆಳೆದು ಮೂತ್ರಪಿಂಡದ ಕಲ್ಲುಗಳನ್ನು ರೂಪಿಸುತ್ತವೆ. ಬೇಸಿಗೆಯಲ್ಲಿ ದೇಹವು ಬೆವರಿನ ಮೂಲಕ ಬಹಳಷ್ಟು ನೀರನ್ನ ಕಳೆದುಕೊಳ್ಳುತ್ತೆ. ಈ ಕೊರತೆಯನ್ನ ನೀರು ಕುಡಿಯೋದ್ರಿಂದ ನೀಗಿಸದಿದ್ರೆ ಮೂತ್ರದ ಪ್ರಮಾಣ ಕಡಿಮೆಯಾಗುತ್ತೆ ಮತ್ತು ಅದರಲ್ಲಿರುವ ಖನಿಜಗಳ ಪ್ರಮಾಣ ಹೆಚ್ಚಾಗುತ್ತೆ. ಹೀಗಾಗಿ ಈ ಸೀಸನ್ನಲ್ಲಿ ಕಿಡ್ನಿ ಸ್ಟೋನ್ ರಚನೆಯ ಅಪಾಯ ಹೆಚ್ಚಾಗುತ್ತೆ ಅಂತ ಮೂತ್ರಶಾಸ್ತ್ರಜ್ಞರು ಹೇಳ್ತಾರೆ. ಕಿಡ್ನಿ ಸ್ಟೋನ್ ಅಪಾಯವನ್ನ ಹೆಚ್ಚಿಸುವ ಅಂಶಗಳು. ನಿರ್ಜಲೀಕರಣ. ಬೇಸಿಗೆಯಲ್ಲಿ ಅತಿಯಾದ ಬೆವರುವಿಕೆ ದೇಹದಲ್ಲಿನ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಚೆನ್ನಾಗಿ ನೀರು ಕುಡಿಯದಿದ್ರೆ ಮೂತ್ರದ ಉತ್ಪಾದನೆ ಕಡಿಮೆಯಾಗುತ್ತೆ ಮತ್ತು ಮೂತ್ರದಲ್ಲಿ ಖನಿಜಗಳು ಸಂಗ್ರಹವಾಗುತ್ತವೆ. ಹೆಚ್ಚಿನ ಉಪ್ಪು ಮತ್ತು ಸಂಸ್ಕರಿಸಿದ ಆಹಾರಗಳು. ಉಪ್ಪು, ಫಾಸ್ಟ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರಗಳಲ್ಲಿ ಹೆಚ್ಚಿನ ಆಹಾರವು ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಇತರ ಖನಿಜಗಳ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಇದು ಕಿಡ್ನಿ ಸ್ಟೋನ್ ಅಪಾಯವನ್ನ ಜಾಸ್ತಿ ಮಾಡುತ್ತೆ. ಆಕ್ಸಲೇಟ್ ಅಧಿಕವಾಗಿರುವ ಆಹಾರಗಳ ಸೇವನೆ. ಪಾಲಕ್, ಚಹಾ, ಚಾಕ್ಲೇಟ್ ಮತ್ತು ಕೆಲವು ಒಣಗಿದ ಹಣ್ಣುಗಳಲ್ಲಿ ಆಕ್ಸಲೇಟ್ ಅಧಿಕವಾಗಿರುತ್ತೆ. ಈ ಆಹಾರಗಳ ಅಧಿಕ ಸೇವನೆಯು ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನ ಹೆಚ್ಚಿಸುತ್ತೆ. ವ್ಯಾಯಾಮ. ದೀರ್ಘಕಾಲದವರೆಗೆ ಕುಳಿತೇ ಇರೋದು ಅಥವಾ ವ್ಯಾಯಾಮ ಮಾಡದಿರೋದು ದೇಹದ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ಇದು ಮೂತ್ರಪಿಂಡದ ಕಲ್ಲು ರಚನೆಯ ಅಪಾಯವನ್ನ ಹೆಚ್ಚಿಸುತ್ತೆ. ಕಿಡ್ನಿ ಸ್ಟೋನ್ ಲಕ್ಷಣಗಳು. ಮೂತ್ರಪಿಂಡದ ಕಲ್ಲುಗಳು ಸಾಮಾನ್ಯವಾಗಿ ಬೆನ್ನಿನ ಕೆಳಭಾಗದಲ್ಲಿ ಅಥವಾ ಹೊಟ್ಟೆಯ ಒಂದು ಬದಿಯಲ್ಲಿ ತೀವ್ರವಾದ ನೋವನ್ನ ಉಂಟುಮಾಡುತ್ತವೆ. ಮೂತ್ರ ವಿಸರ್ಜಿಸುವಾಗ ಉರಿ, ಮೂತ್ರದಲ್ಲಿ ರಕ್ತ, ಪದೇ ಪದೇ ಮೂತ್ರ ವಿಸರ್ಜನೆ, ವಾಕರಿಕೆ ಅಥವಾ ವಾಂತಿ ಕೂಡ ಇದರ ಲಕ್ಷಣಗಳಾಗಿದೆ. ಇದು ಕೆಲವೊಮ್ಮೆ ಜ್ವರಕ್ಕೂ ಸಹ ಕಾರಣವಾಗಬಹುದು. ನೀವು ಈ ಲಕ್ಷಣಗಳನ್ನು ಅನುಭವಿಸಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಮುಖ್ಯ. ಕಿಡ್ನಿ ಸ್ಟೋನ್ ತಡೆಗಟ್ಟಲು ಏನು ಮಾಡಬೇಕು? ಮೂತ್ರಪಿಂಡದ ಕಲ್ಲುಗಳನ್ನು ತಡೆಗಟ್ಟಲು ಸುಲಭವಾದ ಮಾರ್ಗ ಅಂದ್ರೆ ನೀರಿನಂಶವನ್ನ ಕಾಯ್ದುಕೊಳ್ಳೋದು. ಬೇಸಿಗೆಯಲ್ಲಿ ಪ್ರತಿದಿನ ಕನಿಷ್ಠ 3 ಲೀಟರ್ ನೀರು ಕುಡಿಯಿರಿ. ನಿಂಬೆ ನೀರು, ಎಳನೀರು ಮತ್ತು ಮಜ್ಜಿಗೆಯಂತಹ ಪಾನೀಯಗಳು ನಿರ್ಜಲೀಕರಣವನ್ನ ಪುನಃ ತುಂಬಿಸಲು ಸಹಾಯ ಮಾಡುತ್ತೆ.
ಮೂತ್ರಪಿಂಡಗಳನ್ನ ಆರೋಗ್ಯವಾಗಿಡಲು ಸಮತೋಲಿತ ಆಹಾರವನ್ನ ಸೇವಿಸೋದು, ಉಪ್ಪು ಮತ್ತು ಜಂಕ್ ಫುಡ್ ಪ್ರಮಾಣವನ್ನ ಕಡಿಮೆ ಮಾಡೋದು ಹಾಗೂ ನಿಯಮಿತವಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋದು ಮುಖ್ಯ ಅಂತ ಮೂತ್ರಶಾಸ್ತ್ರಜ್ಞರು ಹೇಳ್ತಾರೆ. ಇದರ ಜೊತೆಗೆ ದೀರ್ಘಕಾಲದವರೆಗೆ ಮೂತ್ರವನ್ನ ಹಿಡಿದಿಟ್ಟುಕೊಳ್ಳುವ ಅಭ್ಯಾಸವನ್ನ ತಪ್ಪಿಸಬೇಕು. ಈ ಮೊದಲು ಕಿಡ್ನಿ ಸ್ಟೋನ್ ಹೊಂದಿದ್ದವರು ಬೇಸಿಗೆಯಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ತಮ್ಮ ವೈದ್ಯರಿಂದ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಬೇಕು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.